ಗನ್ ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ವಾರ್ಷಿಕ ಭವಿಷ್ಯ 2024 ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ್ರೆ, ಅದೇ ರೀತಿಯಾಗಿ ಹಂತ ಹಂತವಾಗಿ ಪ್ರತಿ ಮಾಸವೂ ಕೂಡ ನೀವು ಈ ಒಂದು ವೀಕ್ಷಿಸ್ತಾ ಇದ್ದೀರಾ, ಮಾಸ ಭವಿಷ್ಯಗಳು ವೀಕ್ಷಣೆ ಮಾಡ್ತಾ ಇದ್ದೀರಾ. ಹಾಗೆ ಈ ಒಂದು ಬರುತ್ತಿರುವಂತಹ ಜೂನ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಯಾವ ರೀತಿ ಅಂತ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ಖಂಡಿತ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ಈ ಒಂದು ಮೀನ ರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ನೋಡೋಣ. ಈ ಮಾಸದಲ್ಲಿ ಈ ರಾಶಿಯವರಿಗೆ ಗಣನೀಯ ಸಾಮರ್ಥ್ಯವನ್ನು ಒದಗಲಿದೆ. ನಿಮ್ಮ ಉತ್ಕೃಷ್ಟವಾದ ಉತ್ಸಾಹ ಮತ್ತು ಉದ್ದೇಶದ ಬಲವಾದ ಪ್ರಜ್ಞೆಯು ಮುಂಬರುವ ವಾರಗಳಲ್ಲಿ ವಿವಿಧ ಕಾರ್ಯಗಳನ್ನು ಪೂರ್ಣಗೊಳಿಸುವ ನಿಮ್ಮ ಸಾಮರ್ಥ್ಯವನ್ನು ಬೆಂಬಲಿಸುತ್ತದೆ. ಇನ್ನು ಮಾಸಿಕ ಒತ್ತಡ ಕಡಿಮೆ ಆಗುತ್ತದೆ. ಹಿಂದಿನಕ್ಕಿಂತ ಹೆಚ್ಚಿನ ಸಮೃದ್ಧಿಗೆ ಕಾರಣವಾಗುತ್ತದೆ. ಹಾಗೆ ವ್ಯಾಪಾರ ವೃತ್ತಿಪರರು ಈ ಒಂದು ಮಾಸವು ಕೆಲವು ಸವಾಲುಗಳನ್ನು ಕೂಡ ಅವರು ಎದುರಿಸಬಹುದು ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಸ್ವಲ್ಪ ಸಮಯ ಮತ್ತು ಶ್ರಮ ಬೇಕಾಗಬಹುದು. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಬೇಕಾಗ್ತದೆ. ಇನ್ನು ಅಂತಾರಾಷ್ಟ್ರೀಯ ಪ್ರಯತ್ನಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಕುಟುಂಬ ಜೀವನವು ಸಾಮರಸ್ಯದಿಂದ ಕೂಡಿರುತ್ತದೆ. ಕಟುವಾದ ಭಾಷೆಯನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಅದು ಮನೆಯ ವಾತಾವರಣವನ್ನು ಹದಗೆಡಿಸ್ತದೆ. ಒಟ್ಟಾರೆಯಾಗಿ ಈ ಒಂದು ಮಾಸ ಫಲಪ್ರದವಾಗುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ತಿಳಿಸಲಾಗಿದೆ. ಖಂಡಿತ ಚೆನ್ನಾಗಿದೆ, ಆದರೆ ಮಾತು ಮಿತವಾಗಿರಬೇಕು ಅಂತ ಒಂದು ಸೂಚನೆ ಕೊಡ್ತಾ ಇದೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರ ವೃತ್ತಿ ಜೀವನ ನೋಡುವುದಾದರೆ, ಈ ಒಂದು ಮಾಸದಲ್ಲಿ ವೃತ್ತಿ ಜೀವನದಲ್ಲಿ ಭರವಸೆಯ ಅವಕಾಶಗಳನ್ನು ತರುತ್ತದೆ. ಸರ್ಕಾರಿ ಹುದ್ದೆಯಲ್ಲಿರುವವರು ಇನ್ನಷ್ಟು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಮಾಸ ಪೂರ್ತಿ 7ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸುವಲ್ಲಿ ಸ್ವಲ್ಪ ನಿರಾಶೆಗೆ ಕಾರಣವಾಗಬಹುದು. ಆದಾಗ್ಯೂ ತಾಳ್ಮೆಯು ನಿರ್ಣಾಯಕವಾಗಿದೆ. ಜೂನ್ 3ರಂದು ಗುರುವು ತನ್ನ ಉತ್ಕೃಷ್ಟ ಸ್ಥಿತಿಯನ್ನು ಪ್ರವೇಶಿಸಿದಾಗ ಮತ್ತು ನಿಮ್ಮ 7ನೇ ಮನೆ ಅದರ ಪ್ರಯೋಜನಕಾರಿ ಪ್ರಭಾವವನ್ನು ನಿರ್ದೇಶಿಸುತ್ತದೆ. ಹಾಗೆ ನಿಮ್ಮ ವ್ಯಾಪಾರದ ಪ್ರಗತಿಯ ವೇಗವನ್ನು ಪಡೆಯಲು ಹೊಂದಿಸಲಾಗಿದೆ. ಕೆಲವು ಅಂಶಗಳಲ್ಲಿ ನೀವು ಕೆಲವು ಗೊಂದಲಗಳನ್ನು ಎದುರಿಸಬಹುದಾದರೂ ನಿಮ್ಮ ವ್ಯಾಪಾರದ ಬೆಳವಣಿಗೆಯು ಕೂಡ ಸಿದ್ಧವಾಗಿದೆ. ಹಾಗೆ ಅನುಭವಿ ವ್ಯಕ್ತಿಗಳಿಂದ ನೀವು ದೈವಿಕ ಆಶೀರ್ವಾದ ಮತ್ತು ಅಮೂಲ್ಯವಾದ ಮಾರ್ಗದರ್ಶನ ಕೂಡ ಪಡೆಯುತ್ತೀರಾ ಅಂತ ತಿಳಿಸಲಾಗಿದೆ. ಮತ್ತು ನಿಮ್ಮ ವ್ಯಾಪಾರದ ಅಭಿವೃದ್ಧಿಯನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಇನ್ನು ಹಣಕಾಸು ವಿಚಾರ ನೋಡೋಣ. ಮಂಗಳವು ನಿಮ್ಮ 2ನೇ ಮನೆಯನ್ನು ಆಕ್ರಮಿಸುತ್ತದೆ. ತನ್ನದೇ ಆದ ಸಂಪತ್ತು ಸಂಗ್ರಹಣೆಯಲ್ಲಿ ಯಶಸ್ಸು ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವನ್ನು ಕೂಡ ಸೂಚಿಸುತ್ತದೆ. ಹಾಗೆ ಈ ರಾಶಿಯವರು ಆತುರದ ಮತ್ತು ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅದು ತಪ್ಪಾಗಿರಬಹುದು. ಸ್ವಲ್ಪ ವಿಚಾರ ಮಾಡಿ, ಸಮಾಧಾನದಿಂದ ವಿಚಾರ ಮಾಡಿ ನಿಮ್ಮ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅನುಕೂಲ. ಆತುರದಿಂದ ಮಾಡಿದ್ರೆ ಖಂಡಿತ ತಪ್ಪತ್ತೆ ಅಂತ ತಿಳಿಸಲಾಗಿದೆ. ಸ್ವಲ್ಪ ಗಮನವಿರಲಿ. ಹಾಗೆ 3ನೇ ಮನೆಯಲ್ಲಿರುವ ಗುರುವು 11ನೇ ಮನೆಯ ಮೇಲೆ ಅನುಕೂಲಕರವಾದ ಪ್ರಭಾವವನ್ನು ಬೀರುತ್ತಾನೆ. ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ ಮತ್ತು ಸಂಪತ್ತಿನ ಕ್ರೋಢೀಕರಣಕ್ಕೆ ದಾರಿ ಮಾಡಿಕೊಡುತ್ತಾನೆ. ಆದರೆ ಶನಿಯು 2ನೇ ಮತ್ತು 12ನೇ ಮನೆಗಳಲ್ಲಿ ಉಳಿಯುತ್ತಾನೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಖರ್ಚುಗಳಿಗೆ ಕಾರಣವಾಗುತ್ತದೆ. ಇನ್ನು ಈ ರಾಶಿಯವರ ವೃತ್ತಿ ಜೀವನವು ವಿದೇಶಿ ವ್ಯವಹಾರಗಳನ್ನು ಒಳಗೊಂಡಿದ್ದರೆ ಈ ಒಂದು ಹಂತದಲ್ಲಿ ಗಣನೀಯವಾದಂತಹ ಹಣಕಾಸಿನ ಲಾಭಗಳಲ್ಲಿ ಸಾಧ್ಯ ಇದೆ. ಲಾಭಗಳನ್ನು ಪಡೆಯುವಂತಹ ಹೆಚ್ಚಿನ ಅವಕಾಶ, ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ಮಾಸದ ಕೊನೆಯ ಭಾಗದಲ್ಲಿ ನಿಮ್ಮ ಸಂಪತ್ತನ್ನು ಗಣನೀಯವಾದ ಮನೆಯು ಖರ್ಚುಗಳು, ಮನೆಯ ಸುಧಾರಣೆಗಳು ಅಥವಾ ರಿನೋವೇಟ್ ಅಂತ ಹೇಳ್ತಾರಲ್ಲ, ಈ ರೀತಿಯಾಗಿ ಅಥವಾ ಹೊಸ ವಾಹನ ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ನೀವು ಯೋಜನೆ ಮಾಡ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಆರೋಗ್ಯ ನೋಡುವುದಾದರೆ, ಕಣ್ಣಿನ ಅಸ್ವಸ್ಥತೆ ಮತ್ತು ಕಾಲು ನೋವು ಅಥವಾ ಗಾಯಗಳಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರ್ಬರ್ತಾ ಇದೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ದಂತಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚಿಕ್ಕ ಪುಟ್ಟ ಸಮಸ್ಯೆ ಕಾಣಬಹುದು. ಇನ್ನು ವೈಯಕ್ತಿಕ ಜೀವನ ನೋಡುವುದಾದರೆ, 7ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಕೆಲವು ಉದ್ವೇಗವನ್ನು ಸಂಭಾವ್ಯವಾಗಿ ಪರೀಕ್ಷಿಸಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸವಾಲಾಗಿ ಪರಿಣಮಿಸಬಹುದು ಮತ್ತು ನಿಮ್ಮ ವೈವಾಹಿಕ ಜೀವನವು ಸ್ವಲ್ಪ ಬೇಡಿಕೆಯಾಗಿರುತ್ತದೆ. ಇನ್ನು ವೈವಾಹಿಕ ಸಂಪರ್ಕಗಳು ಸಂರಕ್ಷಿಸಲ್ಪಡುತ್ತದೆ. ಹಾಗೆ ಕೆಲವು ಕಾಲಗಳ ನಂತರ ನೀವು ಹೆಚ್ಚು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬಹುದು. ನಿಮ್ಮ ಸಂಬಂಧವನ್ನು ರಕ್ಷಿಸಲು ನೀವು ಪ್ರಯತ್ನವನ್ನು ಕೂಡ ಮಾಡುವಿರಿ. ಅದೇ ರೀತಿಯಾಗಿ ಈ ಒಂದು ಪ್ರಯತ್ನದಿಂದ ನಿಮ್ಮ ಸಂಬಂಧಗಳ ಬಲವನ್ನು ಕೂಡ ಕಾಪಾಡಿಕೊಳ್ಳಲು ಅದು ನಿಮಗೆ ಸಹಾಯ ಮಾಡುತ್ತದೆ.
ಇನ್ನು ಕುಟುಂಬ ಜೀವನ ನೋಡುವುದಾದರೆ ಮಂಗಳವು ನಿಮ್ಮ 2ನೇ ಮನೆಯನ್ನು ಆಕ್ರಮಿಸುತ್ತದೆ. ಅದರಿಂದ ಎಚ್ಚರಿಕೆ ಕೂಡ ವಹಿಸುವುದು ಮತ್ತು ಅತಿಯಾದ ಕೋಪದಿಂದ ನೋವುಂಟು ಮಾಡುವ ಮಾತುಗಳನ್ನು ವ್ಯಕ್ತಪಡಿಸಲು ತಪ್ಪಿಸುವುದು ಬಹಳ ಮುಖ್ಯವಾಗಿದೆ. ಇದನ್ನು ಈ ಒಂದು ಮಾಸದಲ್ಲಿ ನಿಮ್ಮ ಗಮನವು ನಿಮ್ಮ ಒಡ ಹುಟ್ಟಿದವರ ಮೇಲೆ ಬೀಳುತ್ತದೆ. ಹಾಗೆ ಸಹೋದರ ಸಹೋದರರಿಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಳಗದವರ ಬರುವಿಕೆ ಮತ್ತು ಹೋಗುವಿಕೆಯು ಸಂತೋಷದಾಯಕ ವಾತಾವರಣ ಕೂಡ ಸೂಚಿಸುತ್ತದೆ. ಮೌಲ್ಯಯುತವಾದಂತಹ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಯಶಸ್ವಿ ಕೂಡ ಆಗ್ತೀರಾ ನೀವು ಅಂತ ಹೇಳಿದೆ. ಹಾಗೆ ಈ ಒಂದು ಸಮಯದಲ್ಲಿ ಹೊಸ ವಾಹನ ಖರೀದಿಸುವಿರಿ. ಮನೆಯಲ್ಲಿ ವಾತಾವರಣವು ಇನ್ನಷ್ಟು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಸಂತೋಷದ ಸುದ್ದಿ ಕೂಡ ತಿಳಿಸ್ತಾರೆ. ಈ ಒಂದು ಅವಧಿಯು ನಿಮ್ಮ ಕುಟುಂಬ ಜೀವನದ ಸಂತೋಷ ನೀಡುತ್ತದೆ ಮತ್ತು ಒಡ ಹುಟ್ಟಿದವರು ಕೂಡ ವಿವಿಧ ಪ್ರಯತ್ನಗಳಲ್ಲಿ ಅಮೂಲ್ಯವಾದಂತಹ ಬೆಂಬಲ ಮತ್ತು ಸಹಾಯ ಕೂಡ ಅವರು ನಿಮಗೆ ಒದಗಿಸ್ತಾರೆ. ಇದು ನಿಮಗೆ ಹೆಮ್ಮೆ ಮತ್ತು ತೃಪ್ತಿಯ ಭಾವನೆ ಕೂಡ ನೀಡುತ್ತದೆ. ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕಪುಟ್ಟ ಸಮಸ್ಯೆ ಇರ್ತದೆ, ಅಂತಹ ಸಮಸ್ಯೆಗೆ ಪರಿಹಾರ ಕೂಡ ಸೂಚಿಸ್ತಾನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದರೆ ಅವರು ಬಿಳಿ ಚಂದನದ ಪೇಸ್ಟ್ ಗಂಧವನ್ನು, ಬಿಳಿ ಚಂದನ ಪೇಸ್ಟನ್ನು ಅವರು ಶಿವಲಿಂಗದ ಮೇಲೆ ಅರ್ಪಿಸಬೇಕು, ಅಂದರೆ ಹಚ್ಚಬೇಕು. ಬಿಳಿ ಚಂದನದ ಪೇಸ್ಟನ್ನು ಶಿವಲಿಂಗದ ಮೇಲೆ ಅರ್ಪಣೆ ಮಾಡೋದು ತುಂಬ ಅನುಕೂಲ. ಅವರಲ್ಲಿ ಇರುವಂತಹ ಸಮಸ್ಯೆನ ಹೇಳಿಕೊಂಡು ಅರ್ಪಿಸಿದರೆ ಎಷ್ಟೋ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಪರಿಹಾರ ಅಂತಂದರೆ ಅವರು ನವಗ್ರಹ ಸ್ತೋತ್ರವನ್ನು ಪಠಿಸಿ ಅಥವಾ ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಒಂದು ಹೂವಿನ ಹಾರವನ್ನು ಅವರು ಅರ್ಪಣೆ ಮಾಡಬೇಕಾಗ್ತದೆ. ಇಲ್ಲವಾದರೆ ಅನುಕೂಲವಾದರೆ ಅವರು ಶಿವಲಿಂಗಕ್ಕೆ ಒಂದು ಜೊತೆ ಹಾವಿನ ವಿಗ್ರಹವನ್ನು ಅರ್ಪಿಸಬೇಕಾಗ್ತದೆ. ಒಟ್ಟಲ್ಲಿ ಅವರು ಶಿವನ ಆರಾಧನೆ ಮಾಡಿದರೆ ಅನುಕೂಲ. ಒಟ್ಟಾರೆಯಾಗಿ ಈ ಒಂದು ಪರಿಹಾರಕ್ಕೆ ಹೇಳುವುದಾದರೆ ಈ ರಾಶಿಗೆ ಶಿವನ ಆರಾಧನೆಯಲ್ಲಿ ಇದ್ರೆ ಬಹಳ ಅನುಕೂಲ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.